ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತು ಎಕ್ಸಾಮ್ ಇದೆ, ಗಂಧರ್ವ ಭರತನಾಟ್ಯಂ ಎಕ್ಸಾಮು. ಅದಕ್ಕೋಸ್ಕರ ಅವಳಿಗೆ ತಯಾರು ಮಾಡ್ತಾ ಇದ್ದೀನಿ ಭರತನಾಟ್ಯಕ್ಕೆ. ಅವಳು ಹಾಕ್ಕೊಂಡಿರೋದು ಯೂನಿಫಾರ್ಮು. ಹೇರ್ ಸ್ಟೈಲಿಂದ ಹಿಡಿದು ಪ್ರತಿಯೊಂದನ್ನು ನಾನೇ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಮಾಡ್ತಾ ಇದ್ದೇನೆ ಯಾನುಗೆ ಮೇಕಪ್. ನನಗೆ ಯಾವ ಥರ ಬರುತ್ತೋ ಆ ಥರ ಮಾಡ್ತಾ ಇದ್ದೇನೆ. ಬಟ್ ನನ್ನ ದೊಡ್ಡ ಮಗಳಿಗೆ ಭರತನಾಟ್ಯಮಿಗೆ ಮೇಕಪ್ ಮಾಡಿ ಭರತನಾಟ್ಯಮಿಗೆ ಯಾವ ಥರದಲ್ಲಿ ಮೇಕಪ್ ಮಾಡಬೇಕು ಅಂತ ಹೇಳಿ ನನ್ನ ಕೈ ಅಂತೂ ಕೂತಿದೆ. ಸೊ ನಾನು ಈಸಿಯಾಗಿ ಮೇಕಪ್ಪನ್ನು ಮಾಡ್ಬೋದು ಅವಳಿಗೆ. ಆದರೆ ಏನಂದರೆ, ಚಿಕ್ಕ ಮಕ್ಕಳಾಗಿರೋದಕ್ಕೆ ಸುಮ್ಮನೆ ಕೂತ್ಕೋಬೇಕು. ನನ್ನ ದೊಡ್ಡ ಚಾಲೆಂಜ್ ಏನು ಗೊತ್ತಾ, ಐಲೈನರ್ ಮತ್ತು ಕಾಜಲ್ ಹಚ್ಚೋದು. ಕಣ್ಣಲ್ಲಿ ನೀರು ಬರೋದು, ಅಳೋದು ಎಲ್ಲ ಶುರುವಾಗುತ್ತೆ ಆ ಟೈಮಲ್ಲಿ. ಅವಳು ಭರತನಾಟ್ಯಮಿಗೆ ರೆಡಿ ಮಾಡಬೇಕಾದ್ರೆ ನಾನು ಮೆಸ್ ಮಾಡ್ಕೊಳ್ಳೋದು ರೀತಿ ಈ ಥರ ಮೆಸ್ ಮಾಡಿಕೊಂಡೇ ಮಾಡಬೇಕಾಗ್ತದೆ. ಎಲ್ಲ ಆ ಕಡೆ ಈ ಕಡೆ ಎಲ್ಲ ಹರಡ್ಕೊಂಡು ಎಲ್ಲ ನಾವಿವಾಗ ಬಂದಿದ್ದೇವೆ ಮಾಣಿಕಾಂಬಾ ಕಾಲೇಜಿಗೆ. ಅಲ್ಲಿ ಇವಳದ್ದು ಎಕ್ಸಾಮ್ ಇದೆ. ಸೊ ವೇಟ್ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಮೇಕಪ್ ಎಲ್ಲ ಮಾಡ್ತಾ ಇದ್ದಾರೆ. ಇದೇ ನೋಡಿ ಮಾಣಿಕಾಂಬಾ ಕಾಲೇಜ್. ಇಲ್ಲಿ ನೋಡಿ, ಅವಳಿಗೆ ಟೆನ್ಷನ್ ಆಗ್ತಾ ಇದೆ. ಕೇಳಿದ್ವಾ ಮನೆಗೆ ಬಂದಮೇಲೆ ಇವಳಿಗೆ ನನ್ನ ಮೇಕಪ್ ಮಾಡಬೇಕು, ನನ್ನ ಹೇರ್ ಸ್ಟೈಲ್ ಮಾಡಬೇಕು ಅಂತ ಒಂದು ಕ್ರೇಜ್. ಅದಕ್ಕೆ ನೋಡಿ, ಹಿಂದ್ಗಡೆ ಕ್ಯಾಮ್ರಾ ಇಟ್ಕೊಂಡಿದ್ದಾಳೆ. ನನ್ನ ಮೇಕಪ್ ಮಾಡ್ತಾ ಇದ್ದಾಳೆ ಇವಾಗ. ನಾನು ಸ್ವಲ್ಪ ಮಾಡಿದ್ದೀನಿ. ಇಲ್ಲ, ನಮ್ಮಮ್ಮನಿಗೆ ಖುಷಿ ತುಂಬ, ಮೊಮ್ಮಗಳು ವಿಡಿಯೋ ಶೂಟ್ ಮಾಡ್ತಾ ಇದ್ದಾಳೆ ಅಂತ. ಹಪ್ಪಳಗಳ ಸಂಗ್ರಾಮ. ನೋಡಿ, ಇಲ್ಲಿ ನಮ್ಮ ಅಲ್ಲಿ ಸಂಡಿಗೆ ಈಗ ನಾನು ಲೆಕ್ಕ ಮಾಡಬೇಕು ಎಷ್ಟು ಇದೆ ಇಲ್ಲಿ. ನೋಡಿ, ಹಪ್ಪಳ ಮಾಡ್ತಾ ಇದ್ದಾರೆ ಅಮ್ಮ. ಇದು ನಮ್ದು ಎಂಡಿಂಗಲ್ಲಿದೆ. ಇವಾಗ ಲಾಸ್ಟ್ ಮುಗಿಸ್ತಾ ಇದ್ದೀವಿ. ಹಪ್ಪಳ ಎಲ್ಲ ಮುಗಿಸ್ತಾ ಇದ್ದೀವಿ ಮಾಡಿ. ಈ ಬಿಸಿಲಲ್ಲಿ ಕೂತು ಮಾಡೋದು ಅಂದರೆ ದೊಡ್ಡ ಕೆಲಸ. ಸೊ ಇಲ್ಲಿಗೆ ನಾನು ವ್ಲಾಗನ್ನು ಮುಗಿಸ್ತೀನಿ.
ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.